ಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಸಿದ್ಧತೆಯಲ್ಲಿದ್ದಾರೆ. ಮತ್ತೊಂದು ಕಡೆ ಸಂಪುಟ ಪುನರ್ರಚನೆ ವಿಚಾರವಾಗಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ನೀ ಕೊಡೆ ನಾ ಬಿಡೆ ಅನ್ನುವಂಥ ಪರಿಸ್ಥಿತಿ. ಸಿದ್ದರಾಮಯ್ಯ ಅವರು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂಥದ್ದು ಯಾವುದೇ ರೀತಿಯ ಬೆಳವಣಿಗೆ ಆಗಲ್ಲ ಅಂತ. ಆದರೆ ಮೇಲಿಂದ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕುವಂತಹ ಕೆಲಸ ಆಗ್ತಾ ಇದೆ. ಖಾತೆ ಬದಲಾವಣೆಗೆ ಕೆಲ ಹಿರಿಯ ಸಚಿವರು ಒತ್ತಡ ಹೇರ್ತಾ ಇದ್ದಾರೆ. ನಾನಾ ಕಾರಣ ಹೇಳಿ ಖಾತೆ ಬದಲಾವಣೆ ಮಾಡಿಕೊಡಿ ಸ್ವಾಮಿ ಅಂತ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರಂತೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಮೇಲೆ ತೀವ್ರ ಒತ್ತಡ ಕೆಲವು ಹಿರಿಯ ಸಚಿವರಿಂದ. ಕಾರಣ ಸಮರ್ಪಕ ಅನುದಾನ ಸಿಕ್ಕಿಲ್ಲ ಅಂತ ಸಚಿವರು ಬೇಸರ. ಖಜಾನೆಯಲ್ಲಿ ದುಡ್ಡೇ ಇಲ್ಲ, ಎಲ್ಲಿಂದ ಕೊಡಬೇಕು? ಈ ಪ್ರಶ್ನೆ ಈಗ ಹಲವರನ್ನ ಕಾಡ್ತಾ ಇದೆ. ಇದೇ ರೀತಿ ನಾವು ಮಾತಾಡೋದಲ್ಲ, ಅವ್ರ ಸಚಿವರೇ, ಅವರ ಶಾಸಕರೇ ಮಾತಾಡಿದ್ದಾರೆ. ರಾಜು ಕಾಗೆ ಅವ್ರು ಏನ್ ಹೇಳಿದ್ರು? ಒಬ್ಬರಿಬ್ರಲ್ಲ, ಲಿಸ್ಟೇ ಕೊಡ್ತೀವಿ ನಾವು. ಅವರ ಸ್ವಪಕ್ಷದವರೇ ಮಾತಾಡಿರೋದು. ಹಲವು ರೀತಿಯ ಖಾತೆಗಳನ್ನ ಕೇಳ್ತಾ ಇದ್ದಾರೆ. ಗೃಹ ಖಾತೆ ಬದಲಾವಣೆ ಮಾಡಿ ಅಂತ ಪರಮೇಶ್ವರ್ ಅವರು ಕೇಳ್ತಾ ಇದ್ದಾರೆ. ನನಗೆ ಗೃಹ ಖಾತೆ ಬೇಡ, ನನಗೆ ಕಂದಾಯ ಖಾತೆ ಕೊಡಿ ಅಂತ ಹೇಳಿ. ಇನ್ನು ಶಿವರಾಜ್ ತಂಗಡಿಗೆ ಅವರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬೇಡ, ನನಗೆ ಬೇರೆ ಇಲಾಖೆ ಕೊಡಿ. ಮೊನ್ನೆ ಅವರು ಶುಭವಾಗಲಿ ಅಂತ ಬರೆಯೋದಕ್ಕೆ ಹೋಗಿ ಶಭವಾಗಲಿ ಅಂತ ಬರೆದಿದ್ರಲ್ಲ. ಮೋಸ್ಟ್ಲಿ ನನಗೆ ಕನ್ನಡ ಬರೆಯಕ್ಕೆ ಬರಲ್ಲ, ಅದಕ್ಕೆ ಆ ಖಾತೆನೇ ಬೇಡ ಅಂತ ಬೇರೆ ಖಾತೆ ಕೇಳ್ತಾ ಇರ್ಬೇಕು. ಪರಿಶಿಷ್ಟ ಪಂಗಡದ ಖಾತೆ ಕೊಡಿ ಅಂತ ಕೇಳಿದಾರಂತೆ. ರೆಡ್ಡಿ ಸಾಹೇಬರು ನಗರಾಭಿವೃದ್ಧಿ ಖಾತೆ ಕೊಡಿ ಅಂತ ಕೇಳಿದಾರಂತೆ. ಇಲ್ಲ ಕಂದಾಯ ಖಾತೆ ಕೊಡಿ ಅಂತ ಕೇಳಿದಾರಂತೆ. ಕಂದಾಯ ಖಾತೆ ಇರೋದು ಒಂದೇ. ಎಲ್ಲರೂ ಕಂದಾಯ ಖಾತೆ ಕೇಳಿದ್ರೆ ಅದರಲ್ಲೇ ಭಾಗ ನೀ ಇಷ್ಟು ಅಂತ ಮಾಡಿಕೊಡ್ಬೇಕಾ? ಯಾವ ಖಾತೆ ಆದ್ರೆ ಏನ್ರಿ, ಕೆಲಸ ಮಾಡಿ ಜನರ ಒಲವನ್ನ ಗಳಿಸಿ, ಅವಾಗ ಶಬಾಷ್, ನಮ್ಮ ಸಚಿವರು ಒಳ್ಳೆಯವರು, ನಮ್ಮ ಸಚಿವರು ಒಳ್ಳೆ ಕೆಲಸ ಮಾಡ್ತಾರಪ್ಪ. ಪರಮೇಶ್ವರ್ ಅವರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಈ ಕಾರಣನ? ಈ ರೀತಿಯ ಹಲವು ಸಂಶಯಗಳು ಕಾಡ್ತಾ ಇದೆ. ನಿಮಗೆ ಸಿಕ್ಕಿರೋ ಖಾತೆಯಲ್ಲಿಯೇ ನಿಮ್ಮ ಜವಾಬ್ದಾರಿ ಏನು ಅನ್ನಂತ ತೋರಿಸಿ, ನಿಮ್ಮ ಖಾತೆಯನ್ನ, ನಿಮ್ಮ ಇಲಾಖೆಯನ್ನ ಮಾದರಿ ಇಲಾಖೆಯನ್ನಾಗಿ ಮಾಡಿ. ಅಸಲಿಗೆ ಅನುದಾನದ ಕೊರತೆ ಅಂತೂ 100ಕ್ಕೆ 100 ಇವರನ್ನ ಕಾಡ್ತಾ ಇರಬೇಕು. ಹೀಗಾಗಿ ಖಾತೆನೇ ಬದಲಾವಣೆ ಮಾಡೋದಕ್ಕೆ ಪಟ್ಟು ಹಿಡಿತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಇವ್ರ ಮನವಿಗೆ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನೋದು ಪ್ರಶ್ನೆ. ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಸಿದ್ಧತೆಯಲ್ಲಿದ್ದಾರೆ. ಮತ್ತೊಂದು ಕಡೆ ಸಂಪುಟ ಪುನರ್ರಚನೆ ವಿಚಾರವಾಗಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ನೀ ಕೊಡೆ ನಾ ಬಿಡೆ ಅನ್ನುವಂಥ ಪರಿಸ್ಥಿತಿ. ಸಿದ್ದರಾಮಯ್ಯ ಅವರು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂಥದ್ದು ಯಾವುದೇ ರೀತಿಯ ಬೆಳವಣಿಗೆ ಆಗಲ್ಲ ಅಂತ. ಆದರೆ ಮೇಲಿಂದ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕುವಂತಹ ಕೆಲಸ ಆಗ್ತಾ ಇದೆ. ಖಾತೆ ಬದಲಾವಣೆಗೆ ಕೆಲ ಹಿರಿಯ ಸಚಿವರು ಒತ್ತಡ ಹೇರ್ತಾ ಇದ್ದಾರೆ. ನಾನಾ ಕಾರಣ ಹೇಳಿ ಖಾತೆ ಬದಲಾವಣೆ ಮಾಡಿಕೊಡಿ ಸ್ವಾಮಿ ಅಂತ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರಂತೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಮೇಲೆ ತೀವ್ರ ಒತ್ತಡ ಕೆಲವು ಹಿರಿಯ ಸಚಿವರಿಂದ. ಕಾರಣ ಸಮರ್ಪಕ ಅನುದಾನ ಸಿಕ್ಕಿಲ್ಲ ಅಂತ ಸಚಿವರು ಬೇಸರ. ಖಜಾನೆಯಲ್ಲಿ ದುಡ್ಡೇ ಇಲ್ಲ, ಎಲ್ಲಿಂದ ಕೊಡಬೇಕು? ಈ ಪ್ರಶ್ನೆ ಈಗ ಹಲವರನ್ನ ಕಾಡ್ತಾ ಇದೆ. ಇದೇ ರೀತಿ ನಾವು ಮಾತಾಡೋದಲ್ಲ, ಅವ್ರ ಸಚಿವರೇ, ಅವರ ಶಾಸಕರೇ ಮಾತಾಡಿದ್ದಾರೆ. ರಾಜು ಕಾಗೆ ಅವ್ರು ಏನ್ ಹೇಳಿದ್ರು? ಒಬ್ಬರಿಬ್ರಲ್ಲ, ಲಿಸ್ಟೇ ಕೊಡ್ತೀವಿ ನಾವು. ಅವರ ಸ್ವಪಕ್ಷದವರೇ ಮಾತಾಡಿರೋದು. ಹಲವು ರೀತಿಯ ಖಾತೆಗಳನ್ನ ಕೇಳ್ತಾ ಇದ್ದಾರೆ. ಗೃಹ ಖಾತೆ ಬದಲಾವಣೆ ಮಾಡಿ ಅಂತ ಪರಮೇಶ್ವರ್ ಅವರು ಕೇಳ್ತಾ ಇದ್ದಾರೆ. ನನಗೆ ಗೃಹ ಖಾತೆ ಬೇಡ, ನನಗೆ ಕಂದಾಯ ಖಾತೆ ಕೊಡಿ ಅಂತ ಹೇಳಿ. ಇನ್ನು ಶಿವರಾಜ್ ತಂಗಡಿಗೆ ಅವರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬೇಡ, ನನಗೆ ಬೇರೆ ಇಲಾಖೆ ಕೊಡಿ. ಮೊನ್ನೆ ಅವರು ಶುಭವಾಗಲಿ ಅಂತ ಬರೆಯೋದಕ್ಕೆ ಹೋಗಿ ಶಭವಾಗಲಿ ಅಂತ ಬರೆದಿದ್ರಲ್ಲ. ಮೋಸ್ಟ್ಲಿ ನನಗೆ ಕನ್ನಡ ಬರೆಯಕ್ಕೆ ಬರಲ್ಲ, ಅದಕ್ಕೆ ಆ ಖಾತೆನೇ ಬೇಡ ಅಂತ ಬೇರೆ ಖಾತೆ ಕೇಳ್ತಾ ಇರ್ಬೇಕು. ಪರಿಶಿಷ್ಟ ಪಂಗಡದ ಖಾತೆ ಕೊಡಿ ಅಂತ ಕೇಳಿದಾರಂತೆ. ರೆಡ್ಡಿ ಸಾಹೇಬರು ನಗರಾಭಿವೃದ್ಧಿ ಖಾತೆ ಕೊಡಿ ಅಂತ ಕೇಳಿದಾರಂತೆ. ಇಲ್ಲ ಕಂದಾಯ ಖಾತೆ ಕೊಡಿ ಅಂತ ಕೇಳಿದಾರಂತೆ. ಕಂದಾಯ ಖಾತೆ ಇರೋದು ಒಂದೇ. ಎಲ್ಲರೂ ಕಂದಾಯ ಖಾತೆ ಕೇಳಿದ್ರೆ ಅದರಲ್ಲೇ ಭಾಗ ನೀ ಇಷ್ಟು ಅಂತ ಮಾಡಿಕೊಡ್ಬೇಕಾ? ಯಾವ ಖಾತೆ ಆದ್ರೆ ಏನ್ರಿ, ಕೆಲಸ ಮಾಡಿ ಜನರ ಒಲವನ್ನ ಗಳಿಸಿ, ಅವಾಗ ಶಬಾಷ್, ನಮ್ಮ ಸಚಿವರು ಒಳ್ಳೆಯವರು, ನಮ್ಮ ಸಚಿವರು ಒಳ್ಳೆ ಕೆಲಸ ಮಾಡ್ತಾರಪ್ಪ. ಪರಮೇಶ್ವರ್ ಅವರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಈ ಕಾರಣನ? ಈ ರೀತಿಯ ಹಲವು ಸಂಶಯಗಳು ಕಾಡ್ತಾ ಇದೆ. ನಿಮಗೆ ಸಿಕ್ಕಿರೋ ಖಾತೆಯಲ್ಲಿಯೇ ನಿಮ್ಮ ಜವಾಬ್ದಾರಿ ಏನು ಅನ್ನಂತ ತೋರಿಸಿ, ನಿಮ್ಮ ಖಾತೆಯನ್ನ, ನಿಮ್ಮ ಇಲಾಖೆಯನ್ನ ಮಾದರಿ ಇಲಾಖೆಯನ್ನಾಗಿ ಮಾಡಿ. ಅಸಲಿಗೆ ಅನುದಾನದ ಕೊರತೆ ಅಂತೂ 100ಕ್ಕೆ 100 ಇವರನ್ನ ಕಾಡ್ತಾ ಇರಬೇಕು. ಹೀಗಾಗಿ ಖಾತೆನೇ ಬದಲಾವಣೆ ಮಾಡೋದಕ್ಕೆ ಪಟ್ಟು ಹಿಡಿತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಇವ್ರ ಮನವಿಗೆ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನೋದು ಪ್ರಶ್ನೆ. ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಸಿದ್ಧತೆಯಲ್ಲಿದ್ದಾರೆ. ಮತ್ತೊಂದು ಕಡೆ ಸಂಪುಟ ಪುನರ್ರಚನೆ ವಿಚಾರವಾಗಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ನೀ ಕೊಡೆ ನಾ ಬಿಡೆ ಅನ್ನುವಂಥ ಪರಿಸ್ಥಿತಿ. ಸಿದ್ದರಾಮಯ್ಯ ಅವರು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂಥದ್ದು ಯಾವುದೇ ರೀತಿಯ ಬೆಳವಣಿಗೆ ಆಗಲ್ಲ ಅಂತ. ಆದರೆ ಮೇಲಿಂದ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕುವಂತಹ ಕೆಲಸ ಆಗ್ತಾ ಇದೆ. ಖಾತೆ ಬದಲಾವಣೆಗೆ ಕೆಲ ಹಿರಿಯ ಸಚಿವರು ಒತ್ತಡ ಹೇರ್ತಾ ಇದ್ದಾರೆ. ನಾನಾ ಕಾರಣ ಹೇಳಿ ಖಾತೆ ಬದಲಾವಣೆ ಮಾಡಿಕೊಡಿ ಸ್ವಾಮಿ ಅಂತ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರಂತೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಮೇಲೆ ತೀವ್ರ ಒತ್ತಡ ಕೆಲವು ಹಿರಿಯ ಸಚಿವರಿಂದ. ಕಾರಣ ಸಮರ್ಪಕ ಅನುದಾನ ಸಿಕ್ಕಿಲ್ಲ ಅಂತ ಸಚಿವರು ಬೇಸರ. ಖಜಾನೆಯಲ್ಲಿ ದುಡ್ಡೇ ಇಲ್ಲ, ಎಲ್ಲಿಂದ ಕೊಡಬೇಕು?
ಈ ಪ್ರಶ್ನೆ ಈಗ ಹಲವರನ್ನ ಕಾಡ್ತಾ ಇದೆ. ಇದೇ ರೀತಿ ನಾವು ಮಾತಾಡೋದಲ್ಲ, ಅವ್ರ ಸಚಿವರೇ, ಅವರ ಶಾಸಕರೇ ಮಾತಾಡಿದ್ದಾರೆ. ರಾಜು ಕಾಗೆ ಅವ್ರು ಏನ್ ಹೇಳಿದ್ರು? ಒಬ್ಬರಿಬ್ರಲ್ಲ, ಲಿಸ್ಟೇ ಕೊಡ್ತೀವಿ ನಾವು. ಅವರ ಸ್ವಪಕ್ಷದವರೇ ಮಾತಾಡಿರೋದು. ಹಲವು ರೀತಿಯ ಖಾತೆಗಳನ್ನ ಕೇಳ್ತಾ ಇದ್ದಾರೆ. ಗೃಹ ಖಾತೆ ಬದಲಾವಣೆ ಮಾಡಿ ಅಂತ ಪರಮೇಶ್ವರ್ ಅವರು ಕೇಳ್ತಾ ಇದ್ದಾರೆ. ನನಗೆ ಗೃಹ ಖಾತೆ ಬೇಡ, ನನಗೆ ಕಂದಾಯ ಖಾತೆ ಕೊಡಿ ಅಂತ ಹೇಳಿ. ಇನ್ನು ಶಿವರಾಜ್ ತಂಗಡಿಗೆ ಅವರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬೇಡ, ನನಗೆ ಬೇರೆ ಇಲಾಖೆ ಕೊಡಿ. ಮೊನ್ನೆ ಅವರು ಶುಭವಾಗಲಿ ಅಂತ ಬರೆಯೋದಕ್ಕೆ ಹೋಗಿ ಶಭವಾಗಲಿ ಅಂತ ಬರೆದಿದ್ರಲ್ಲ. ಮೋಸ್ಟ್ಲಿ ನನಗೆ ಕನ್ನಡ ಬರೆಯೋಕೆ ಬರಲ್ಲ, ಅದಕ್ಕೆ ಆ ಖಾತೆನೇ ಬೇಡ ಅಂತ ಬೇರೆ ಖಾತೆ ಕೇಳ್ತಾ ಇರ್ಬೇಕು. ಪರಿಶಿಷ್ಟ ಪಂಗಡದ ಖಾತೆ ಕೊಡಿ ಅಂತ ಕೇಳಿದಾರಂತೆ. ರೆಡ್ಡಿ ಸಾಹೇಬರು ನಗರಾಭಿವೃದ್ಧಿ ಖಾತೆ ಕೊಡಿ ಅಂತ ಕೇಳಿದಾರಂತೆ. ಇಲ್ಲ ಕಂದಾಯ ಖಾತೆ ಕೊಡಿ ಅಂತ ಕೇಳಿದಾರಂತೆ. ಕಂದಾಯ ಖಾತೆ ಇರೋದು ಒಂದೇ. ಎಲ್ಲರೂ ಕಂದಾಯ ಖಾತೆ ಕೇಳಿದ್ರೆ ಅದರಲ್ಲೇ ಭಾಗ ನೀ ಇಷ್ಟು ಅಂತ ಮಾಡಿಕೊಡ್ಬೇಕಾ? ಯಾವ ಖಾತೆ ಆದ್ರೇನ್ರಿ, ಕೆಲಸ ಮಾಡಿ ಜನರ ಒಲವನ್ನ ಗಳಿಸಿ, ಅವಾಗ ಶಬಾಷ್, ನಮ್ಮ ಸಚಿವರು ಒಳ್ಳೆಯವರು, ನಮ್ಮ ಸಚಿವರು ಒಳ್ಳೆ ಕೆಲಸ ಮಾಡ್ತಾರಪ್ಪ. ಪರಮೇಶ್ವರ್ ಅವರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಈ ಕಾರಣನ? ಈ ರೀತಿಯ ಹಲವು ಸಂಶಯಗಳು ಕಾಡ್ತಾ ಇದೆ. ನಿಮಗೆ ಸಿಕ್ಕಿರೋ ಖಾತೆಯಲ್ಲಿಯೇ ನಿಮ್ಮ ಜವಾಬ್ದಾರಿ ಏನು ಅನ್ನಂತ ತೋರಿಸಿ, ನಿಮ್ಮ ಖಾತೆಯನ್ನ, ನಿಮ್ಮ ಇಲಾಖೆಯನ್ನ ಮಾದರಿ ಇಲಾಖೆಯನ್ನಾಗಿ ಮಾಡಿ. ಅಸಲಿಗೆ ಅನುದಾನದ ಕೊರತೆ ಅಂತೂ 100ಕ್ಕೆ 100 ಇವರನ್ನ ಕಾಡ್ತಾ ಇರಬೇಕು. ಹೀಗಾಗಿ ಖಾತೆನೇ ಬದಲಾವಣೆ ಮಾಡೋದಕ್ಕೆ ಪಟ್ಟು ಹಿಡಿತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಇವ್ರ ಮನವಿಗೆ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನೋದು ಪ್ರಶ್ನೆ. ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಸಿದ್ಧತೆಯಲ್ಲಿದ್ದಾರೆ, ಮತ್ತೊಂದ್ ಕಡೆ ಸಂಪುಟ ಪುನರ್ರಚನೆ ವಿಚಾರವಾಗಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ನೀ ಕೊಡೆ ನಾ ಬಿಡೆ ಅನ್ನುವಂಥ ಪರಿಸ್ಥಿತಿ. ಸಿದ್ದರಾಮಯ್ಯ ಅವರು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂಥದ್ದು ಯಾವುದೇ ರೀತಿಯ ಬೆಳವಣಿಗೆ ಆಗಲ್ಲ ಅಂತ. ಆದರೆ ಮೇಲಿಂದ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕುವಂತಹ ಕೆಲಸ ಆಗ್ತಾ ಇದೆ. ಖಾತೆ ಬದಲಾವಣೆಗೆ ಕೆಲ ಹಿರಿಯ ಸಚಿವರು ಒತ್ತಡ ಹೇರ್ತಾ ಇದ್ದಾರೆ. ನಾನಾ ಕಾರಣ ಹೇಳಿ ಖಾತೆ ಬದಲಾವಣೆ ಮಾಡಿಕೊಡಿ ಸ್ವಾಮಿ ಅಂತ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರಂತೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಮೇಲೆ ತೀವ್ರ ಒತ್ತಡ ಕೆಲವು ಹಿರಿಯ ಸಚಿವರಿಂದ. ಕಾರಣ ಸಮರ್ಪಕ ಅನುದಾನ ಸಿಕ್ಕಿಲ್ಲ ಅಂತ ಸಚಿವರು ಬೇಸರ. ಖಜಾನೆಯಲ್ಲಿ ದುಡ್ಡೇ ಇಲ್ಲ, ಎಲ್ಲಿಂದ ಕೊಡಬೇಕು? ಈ ಪ್ರಶ್ನೆ ಈಗ ಹಲವರನ್ನ ಕಾಡ್ತಾ ಇದೆ. ಇದೇ ರೀತಿ ನಾವು ಮಾತಾಡೋದಲ್ಲ, ಅವ್ರ ಸಚಿವರೇ, ಅವರ ಶಾಸಕರೇ ಮಾತಾಡಿದ್ದಾರೆ. ರಾಜು ಕಾಗೆ ಅವ್ರು ಏನ್ ಹೇಳಿದ್ರು? ಒಬ್ಬರಿಬ್ರಲ್ಲ, ಲಿಸ್ಟೇ ಕೊಡ್ತೀವಿ ನಾವು. ಅವರ ಸ್ವಪಕ್ಷದವರೇ ಮಾತಾಡಿರೋದು. ಹಲವು ರೀತಿಯ ಖಾತೆಗಳನ್ನ ಕೇಳ್ತಾ ಇದ್ದಾರೆ. ಗೃಹ ಖಾತೆ ಬದಲಾವಣೆ ಮಾಡಿ ಅಂತ ಪರಮೇಶ್ವರ್ ಅವರು ಕೇಳ್ತಾ ಇದ್ದಾರೆ. ನನಗೆ ಗೃಹ ಖಾತೆ ಬೇಡ, ನನಗೆ ಕಂದಾಯ ಖಾತೆ ಕೊಡಿ ಅಂತ ಹೇಳಿ. ಇನ್ನು ಶಿವರಾಜ್ ತಂಗಡಿಗೆ ಅವರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬೇಡ, ನನಗೆ ಬೇರೆ ಇಲಾಖೆ ಕೊಡಿ. ಮೊನ್ನೆ ಅವರು ಶುಭವಾಗಲಿ ಅಂತ ಬರೆಯೋದಕ್ಕೆ ಹೋಗಿ ಶಭವಾಗಲಿ ಅಂತ ಬರೆದಿದ್ರಲ್ಲ. ಮೋಸ್ಟ್ಲಿ ನನಗೆ ಕನ್ನಡ ಬರೆಯೋಕೆ ಬರಲ್ಲ, ಅದಕ್ಕೆ ಆ ಖಾತೆನೇ ಬೇಡ ಅಂತ ಬೇರೆ ಖಾತೆ ಕೇಳ್ತಾ ಇರ್ಬೇಕು. ಪರಿಶಿಷ್ಟ ಪಂಗಡದ ಖಾತೆ ಕೊಡಿ ಅಂತ ಕೇಳಿದಾರಂತೆ. ರೆಡ್ಡಿ ಸಾಹೇಬರು ನಗರಾಭಿವೃದ್ಧಿ ಖಾತೆ ಕೊಡಿ ಅಂತ ಕೇಳಿದಾರಂತೆ. ಇಲ್ಲ ಕಂದಾಯ ಖಾತೆ ಕೊಡಿ ಅಂತ ಕೇಳಿದಾರಂತೆ. ಕಂದಾಯ ಖಾತೆ ಇರೋದು ಒಂದೇ. ಎಲ್ಲರೂ ಕಂದಾಯ ಖಾತೆ ಕೇಳಿದ್ರೆ ಅದರಲ್ಲೇ ಭಾಗ ನೀ ಇಷ್ಟು ಅಂತ ಮಾಡಿಕೊಡ್ಬೇಕಾ? ಯಾವ ಖಾತೆ ಆದ್ರೇನ್ರಿ, ಕೆಲಸ ಮಾಡಿ ಜನರ ಒಲವನ್ನ ಗಳಿಸಿ, ಅವಾಗ ಶಬಾಷ್, ನಮ್ಮ ಸಚಿವರು ಒಳ್ಳೆಯವರು, ನಮ್ಮ ಸಚಿವರು ಒಳ್ಳೆ ಕೆಲಸ ಮಾಡ್ತಾರಪ್ಪ. ಪರಮೇಶ್ವರ್ ಅವರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಈ ಕಾರಣನ? ಈ ರೀತಿಯ ಹಲವು ಸಂಶಯಗಳು ಕಾಡ್ತಾ ಇದೆ. ನಿಮಗೆ ಸಿಕ್ಕಿರೋ ಖಾತೆಯಲ್ಲಿಯೇ ನಿಮ್ಮ ಜವಾಬ್ದಾರಿ ಏನು ಅನ್ನಂತ ತೋರಿಸಿ, ನಿಮ್ಮ ಖಾತೆಯನ್ನ, ನಿಮ್ಮ ಇಲಾಖೆಯನ್ನ ಮಾದರಿ ಇಲಾಖೆಯನ್ನಾಗಿ ಮಾಡಿ. ಅಸಲಿಗೆ ಅನುದಾನದ ಕೊರತೆ ಅಂತೂ 100ಕ್ಕೆ 100 ಇವರನ್ನ ಕಾಡ್ತಾ ಇರಬೇಕು. ಹೀಗಾಗಿ ಖಾತೆನೇ ಬದಲಾವಣೆ ಮಾಡೋದಕ್ಕೆ ಪಟ್ಟು ಹಿಡಿತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಇವ್ರ ಮನವಿಗೆ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನೋದು ಪ್ರಶ್ನೆ. ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಸಿದ್ಧತೆಯಲ್ಲಿದ್ದಾರೆ, ಮತ್ತೊಂದ್ ಕಡೆ ಸಂಪುಟ ಪುನರ್ರಚನೆ ವಿಚಾರವಾಗಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ನೀ ಕೊಡೆ ನಾ ಬಿಡೆ ಅನ್ನುವಂಥ ಪರಿಸ್ಥಿತಿ. ಸಿದ್ದರಾಮಯ್ಯ ಅವರು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂಥದ್ದು ಯಾವುದೇ ರೀತಿಯ ಬೆಳವಣಿಗೆ ಆಗಲ್ಲ ಅಂತ. ಆದರೆ ಮೇಲಿಂದ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕುವಂತಹ ಕೆಲಸ ಆಗ್ತಾ ಇದೆ. ಖಾತೆ ಬದಲಾವಣೆಗೆ ಕೆಲ ಹಿರಿಯ ಸಚಿವರು ಒತ್ತಡ ಹೇರ್ತಾ ಇದ್ದಾರೆ. ನಾನಾ ಕಾರಣ ಹೇಳಿ ಖಾತೆ ಬದಲಾವಣೆ ಮಾಡಿಕೊಡಿ ಸ್ವಾಮಿ ಅಂತ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರಂತೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಮೇಲೆ ತೀವ್ರ ಒತ್ತಡ ಕೆಲವು ಹಿರಿಯ ಸಚಿವರಿಂದ. ಕಾರಣ ಸಮರ್ಪಕ ಅನುದಾನ ಸಿಕ್ಕಿಲ್ಲ ಅಂತ ಸಚಿವರು ಬೇಸರ. ಖಜಾನೆಯಲ್ಲಿ ದುಡ್ಡೇ ಇಲ್ಲ, ಎಲ್ಲಿಂದ ಕೊಡಬೇಕು? ಈ ಪ್ರಶ್ನೆ ಈಗ ಹಲವರನ್ನ ಕಾಡ್ತಾ ಇದೆ. ಇದೇ ರೀತಿ ನಾವು ಮಾತಾಡೋದಲ್ಲ, ಅವ್ರ ಸಚಿವರೇ, ಅವರ ಶಾಸಕರೇ ಮಾತಾಡಿದ್ದಾರೆ. ರಾಜು ಕಾಗೆ ಅವ್ರು ಏನ್ ಹೇಳಿದ್ರು? ಒಬ್ಬರಿಬ್ರಲ್ಲ, ಲಿಸ್ಟೇ ಕೊಡ್ತೀವಿ ನಾವು. ಅವರ ಸ್ವಪಕ್ಷದವರೇ ಮಾತಾಡಿರೋದು. ಹಲವು ರೀತಿಯ ಖಾತೆಗಳನ್ನ ಕೇಳ್ತಾ ಇದ್ದಾರೆ. ಗೃಹ ಖಾತೆ ಬದಲಾವಣೆ ಮಾಡಿ ಅಂತ ಪರಮೇಶ್ವರ್ ಅವರು ಕೇಳ್ತಾ ಇದ್ದಾರೆ. ನನಗೆ ಗೃಹ ಖಾತೆ ಬೇಡ, ನನಗೆ ಕಂದಾಯ ಖಾತೆ ಕೊಡಿ ಅಂತ ಹೇಳಿ. ಇನ್ನು ಶಿವರಾಜ್ ತಂಗಡಿಗೆ ಅವರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬೇಡ, ನನಗೆ ಬೇರೆ ಇಲಾಖೆ ಕೊಡಿ. ಮೊನ್ನೆ ಅವರು ಶುಭವಾಗಲಿ ಅಂತ ಬರೆಯೋದಕ್ಕೆ ಹೋಗಿ ಶಭವಾಗಲಿ ಅಂತ ಬರೆದಿದ್ರಲ್ಲ. ಮೋಸ್ಟ್ಲಿ ನನಗೆ ಕನ್ನಡ ಬರೆಯೋಕೆ ಬರಲ್ಲ, ಅದಕ್ಕೆ ಆ ಖಾತೆನೇ ಬೇಡ ಅಂತ ಬೇರೆ ಖಾತೆ ಕೇಳ್ತಾ ಇರ್ಬೇಕು.
ಪರಿಶಿಷ್ಟ ಪಂಗಡದ ಖಾತೆ ಕೊಡಿ ಅಂತ ಕೇಳಿದಾರಂತೆ. ರೆಡ್ಡಿ ಸಾಹೇಬರು ನಗರಾಭಿವೃದ್ಧಿ ಖಾತೆ ಕೊಡಿ ಅಂತ ಕೇಳಿದಾರಂತೆ. ಇಲ್ಲ ಕಂದಾಯ ಖಾತೆ ಕೊಡಿ ಅಂತ ಕೇಳಿದಾರಂತೆ. ಕಂದಾಯ ಖಾತೆ ಇರೋದು ಒಂದೇ. ಎಲ್ಲರೂ ಕಂದಾಯ ಖಾತೆ ಕೇಳಿದ್ರೆ ಅದರಲ್ಲೇ ಭಾಗ ನೀ ಇಷ್ಟು ತಗೋ ಅಂತ ಮಾಡಿಕೊಡ್ಬೇಕಾ? ಯಾವ ಖಾತೆ ಆದ್ರೇನ್ರಿ, ಕೆಲಸ ಮಾಡಿ ಜನರ ಒಲವನ್ನ ಗಳಿಸಿ ಅವಾಗ ಸಭಾಷ್ ನಮ್ಮ ಸಚಿವರು ಒಳ್ಳೆಯವರು, ನಮ್ಮ ಸಚಿವರು ಒಳ್ಳೆ ಕೆಲಸ ಮಾಡ್ತಾರಪ್ಪ, ಪರಮೇಶ್ವರ್ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಈ ಕಾರಣನ? ಈ ರೀತಿಯ ಹಲವು ಸಂಶಯಗಳು ಕಾಡ್ತಾ ಇದೆ. ನಿಮಗೆ ಸಿಕ್ಕಿರೋ ಖಾತೆಯಲ್ಲಿಯೇ ನಿಮ್ಮ ಜವಾಬ್ದಾರಿ ಏನು ಅನ್ನಂತ ತೋರಿಸಿ ನಿಮ್ಮ ಖಾತೆಯನ್ನ, ನಿಮ್ಮ ಇಲಾಖೆಯನ್ನ ಮಾದರಿ ಇಲಾಖೆಯನ್ನಾಗಿ ಮಾಡಿ. ಅಸಲಿಗೆ ಅನುದಾನದ ಕೊರತೆ ಅಂತೂ 100ಕ್ಕೆ 100 ಇವರನ್ನ ಕಾಡ್ತಾ ಇರಬೇಕು. ಹೀಗಾಗಿ ಖಾತೆನೇ ಬದಲಾವಣೆ ಮಾಡೋದಕ್ಕೆ ಪಟ್ಟು ಹಿಡಿತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಇವ್ರ ಮನವಿಗೆ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನೋದು ಪ್ರಶ್ನೆ.